ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸಾಲ ಪರಿಹಾರ. ಹೌದು, ಭಾಳಷ್ಟು ಜನರಲ್ಲಿ ಇದೊಂದು ಯೋಚನೆ ಇರ್ತದೆ, ಸಾಲ ಪರಿಹಾರಕ್ಕೆ ಏನಾದರೂ ಒಂದು ಪರಿಹಾರ ಮಾರ್ಗ ಇತ್ಯಾದಿಗಳು ಸಿಗುತ್ತಾ, ನನ್ನ ಸಾಲಬಾಧೆ ನಿವಾರಣೆಗೆ ಏನಾದರೂ ಒಂದು ದಾರಿ ಸಿಗುತ್ತಾ ಅನ್ನುವಂಥದ್ದು. ನೋಡಿ, ಪರಿಹಾರ ಕ್ರಿಯೆಯನ್ನು ನಾನು ಹೇಳೋದಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳ್ತೀನಿ. ಈ ಪರಿಹಾರ ಮಾಡೋದ್ರಿಂದ ದುಡ್ಡು ಬರುತ್ತಾ ಅಂದರೆ ಬರಲ್ಲ. ಸಂಪಾದನೆ ಜಾಸ್ತಿ ಆಗೋದಕ್ಕೆ ಅವಕಾಶಗಳು ಕೂಡಿ ಬರ್ತವೆ. ಅದನ್ನು ನೀವು ಹಿಡ್ಕೊಂಡು ನಿಮ್ಮ ಒಂದು ಸಂಪಾದನೆಯನ್ನು ನೀವು ಮಾಡ್ಕೋಬೇಕೇ ಹೊರತು ಯಾವುದೋ ಒಂದು ಪರಿಹಾರ ಮಾಡಿದೆ ನಂಗೆ ದುಡ್ಡು ಬಂತು ಅಂದರೆ ಇಲ್ಲ. ಆಯಿತಾ? ನೀವೆಲ್ಲೋ ಒಂದು ಕಡೆ ಸಾಲ ಮಾಡಿರ್ತೀರ, ಯಾವುದೋ ಒಂದು ಕೈ ಸಾಲ ತೊಗೊಂಡಿರ್ತೀರ, ಆ ವ್ಯಕ್ತಿ ನಿಮ್ಗೆ ಹೇಳ್ಬೋದು, ನೋಡಪ್ಪ ಬಡ್ಡಿ ಗಿಡ್ಡಿ ಇತ್ಯಾದಿಗಳನ್ನ ಬಿಟ್ಬಿಡು, ನನಗೆ ಬರೀ ನೀನು ಅಸಲನ್ನ ಕೊಡು, ಅಥವಾ EMI ರೂಪದಲ್ಲಿ ಅಸಲನ್ನ ಕೊಡು ಇನ್ನು ಮುಂದೆ. ಆ ರೀತಿ ಕೂಡ ಆಗ್ಬೋದು. ಸಾಲ ತೀರು ಹೋಗ್ಬೋದು, ಅಥವಾ ಸಾಲ ತೀರೋದಕ್ಕೆ ಬೇರೆ ಮಾರ್ಗಗಳು ಏನಿದೆ ಅನ್ನೋದು ಈ ಪರಿಹಾರದಲ್ಲಿ ಗೊತ್ತಾಗ್ಬೋದು. ಭದ್ರಮುಷ್ಟಿ, ಇದನ್ನು ನೀವು ಗ್ರಂಥಿಗೆ ಅಂಗಡಿನಲ್ಲಿ ಕೇಳ್ಬೋದು. ಕೇಸರಿ ದಳ, ವರ್ಡ್ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಹೆಸರನ್ನ ನೆನ್ಪಿಟ್ಕೊಳ್ಳಿ. ಭದ್ರ ಮುಷ್ಟಿ, ಅದರ ಜೊತೆಗೆ ಕೇಸರಿ ದಳ. ದಳ ಅಂತ ಕೇಳಿ, ಕೇಸರಿ ದಳ. ಗ್ರಂಥಿಗೆ ಅಂಗಡಿನಲ್ಲಿ ವಿಚಾರಣೆ ಮಾಡಿ, ನಿಮ್ಮೂರಲ್ಲಿ ಸಿಗ್ತಾ ಇದ್ದಾರೆ ಪಕ್ಕದೂರಲ್ಲಿ ಕೇಳಿ, ಅಥವಾ ಅಮೆಝಾನಲ್ಲಿ ನೋಡಿ ಸಿಗ್ತದೆ ನಿಮಗೆ. ಸೊ ಇದನ್ನು ನೀವು ತರಿಸ್ಕೋಬೇಕಾಗುತ್ತೆ. ತಗೊಂಡು ಪ್ರತಿ ಸೋಮವಾರ ಶಿವನ ದೇವಸ್ಥಾನದಲ್ಲಿ 1/4 ಲೀಟರ್ ಹಾಲಿನ ಸಮೇತವಾಗಿ ಎಲ್ಲಾದರೂ ಒಂದು ಕಡೆ ಶಿವನ ದೇವಸ್ಥಾನದಲ್ಲಿ ಇದನ್ನು ಒಪ್ಪಿಸ್ಬೇಕು, ಅರ್ಪಿಸ್ಬೇಕು, ಅಥವಾ ಇಟ್ಬಿಟ್ಟು ಬರ್ಬೋದು. ಶಿವನ ದೇವಸ್ಥಾನದಲ್ಲಿ ಯಾವುದಾದ್ರು ಅರಳಿ ಮರ ಇದೆ, ನಾಗರಕಟ್ಟೆ ಇದೆ, ಇತ್ಯಾದಿಗಳಿದೆ ಅಂದರೆ ಆ ಜಾಗದಲ್ಲೂ ಕೂಡ ತಾವು ಇಟ್ಟು ಬರಬಹುದು. ಹಾಲಿನ ಪ್ಯಾಕೆಟೆಲ್ಲ ಓಪನ್ ಮಾಡಬೇಡಿ, ಇದನ್ನು ಬರೀ ಇಟ್ಟು ಬನ್ನಿ. ಇಡುವಾಗ ಸಂಕಲ್ಪ ಇತ್ಯಾದಿಗಳನ್ನು ಮಾಡಿ. ನೀವು ಯಾರು, ನಿಮ್ಮ ಹೆಸರೇನು, ನಿಮ್ಮ ತಂದೆ ತಾಯಿ ಹೆಸರೇನು, ಇಂಥವರ ಮಗನಾದ ಇಂಥವನು ಅಥವಾ ಇಂಥವರ ಮಗಳಾದ ಇಂಥವರಿಗೆ ಈ ರೀತಿಯಾದಂಥ ಸಾಲ ಬಾಧೆಯಿಂದ ನಾನು ನರಳುತ್ತಾ ಇದ್ದೀನಿ, ಈ ಸಾಲ ಬಾಧೆಯನ್ನು ನಿವೃತ್ತಿ ಮಾಡಿ ನಮಗೆ ಇದಕ್ಕೊಂದು ಪರಿಹಾರವನ್ನು ತಾವುಗಳು ದಯಪಾಲಿಸಿಕೊಡಿ, ಅಥವಾ ಈ ಸಾಲ ಬಾಧೆಯಿಂದ ಹೊರಬರುವಂಥ ಮಾರ್ಗವನ್ನು ತೋರಿಸಿ ಅಂತ ಬೇಡಿಕೊಂಡು ಇದನ್ನು ಅಲ್ಲಿಟ್ಟು ಬರಬೇಕಾಗುತ್ತೆ. ಇದನ್ನು ಪ್ರತಿ ಸೋಮವಾರ ನೀವು ಹೀಗೆ ಮುಂದುವರಿಸ್ಕೊಂಡು ಹೋಗ್ತಾ ಇರಿ. ನಿಮ್ಮ ಸಾಲ ಬಾಧೆ ಪರಿಹಾರ ಆಗುವಂಥ ಮಾರ್ಗಗಳು ತೆರೆದುಕೊಳ್ಳುತ್ತೆ. ದುಡ್ಡು ಬರಲ್ಲ, ಆದರೆ ದುಡ್ಡಿಗೆ ಸಂಬಂಧಪಟ್ಟಂತೆ ಯಾರಾದರೂ ಇವಾಗ ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬರು ಒಪ್ಕೋಬೋದು, ನಿನ್ನ ಸಾಲ ಅದೇನಿದೆಯೋ ನಾನೇ ತೀರಿಸ್ತೀನಪ್ಪ, ಬಿಡು, ನೀನು ಮುಂದಿನ ಜೀವನ ಕಡೆ ನೀನು ಗಮನ ಹರಿಸು ಅಂತ ಅಲ್ವಾ. ಹೇಗೆ ಬೇಕಾದ್ರೂ ತೀರ್ಬೋದು, ಇಂಥದ್ದೇ ಕಡೆಯಿಂದ ತೀರುತ್ತೆ ಅಂತಲ್ಲ, ಹೇಗೆ ಬೇಕಾದ್ರೂ ಸಾಲ ತೀರ್ಬೋದು, ಅಥವಾ ಸಾಲ ತೀರಿಸುವಷ್ಟು ಸಂಪಾದನೆ ಜಾಸ್ತಿ ಆಗ್ಬೋದಲ್ವಾ. ಸೊ ಈ ಪರಿಹಾರವನ್ನು ಸಾಲ ತೀರುವವರೆಗೂ, ನೀವೊಂದು ಸಾಲ ಅಂತ ಹೇಳಿರ್ತೀರಲ್ವ, ಇಷ್ಟು ಪ್ರಮಾಣದ ಸಾಲ ಇದೆ ಅಂತ, ಆ ಸಾಲ ತೀರುವವರೆಗೂ ಈ ಪರಿಹಾರವನ್ನು ಹಾಗೆಯೇ ಮುಂದುವರಿಸ್ಕೊಂಡು ಹೋಗ್ತಾ ಇರಿ. ಖಂಡಿತವಾಗಲೂ ನಿಮ್ಮ ಒಂದು ಕೋರಿಕೆ, ನಿಮ್ಮ ಒಂದು ಇಷ್ಟಾರ್ಥ ಖಂಡಿತವಾಗಲೂ ಶಿವಭಗವಂತನು ನೆರವೇರಿಸ್ತಾರೆ. ಎಲ್ರಿಗೂ ಒಳ್ಳೆಯದಾಗಲಿ.